function f is from real number to real number. This one be a function. ಯಾವ ತರ ಡಿಫೈನ್ ಆಗಿದೆ? f of x is 2x minus 5. 2x minus 5 ಇದನ್ನ ನೋಡಿದ ತಕ್ಷಣ ನಮಗೆ ಇದು ಲೀನಿಯರ್ ಫಂಕ್ಷನ್ ಅಂತ ಗೊತ್ತಾಗ್ತದೆ. ಇಟ್ಸ್ ಅ ಸ್ಟ್ರೇಟ್ ಲೈನ್, ಆಲ್ಜಿಬ್ರಾಯಿಕ್ ಫಂಕ್ಷನ್, ಲೀನಿಯರ್ ಫಂಕ್ಷನ್ ಅಂದ್ರೆ ಡೆಫಿನೆಟ್ಲಿ ಇದು ಯಾವುದೋ ಒಂಥರ ಸ್ಟ್ರೇಟ್ ಲೈನ್ ತರ ಹೀಗೆ ಹೋಗಿರುತ್ತೆ. ಹೀಗೆ ಸ್ಟ್ರೇಟ್ ಲೈನ್ ಇದ್ರೆ ಎಲ್ಲ ಕಡೆ ಎಕ್ಸ್ಟೆಂಡ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ, ಕರೆಕ್ಟ್? ನಾನೇನು ರಫ್ ಡಯಾಗ್ರಾಮ್ ಹಾಕಿದ್ದೀನಿ, ಆಬ್ವಿಯಸ್ಲಿ ಸ್ಟ್ರೇಟ್ ಲೈನ್ ಗೊತ್ತಾಗ್ತದೆ, ಲೀನಿಯರ್ ಫಂಕ್ಷನ್, ಕರೆಕ್ಟ್? ಸೊ ನೋಡಿದ ತಕ್ಷಣ ಇದು 1 1 on 2 ಅಂತ ಹೇಳಕ್ ಆಗತ್ತಾ? ಎಸ್, ಹೇಳಕ್ ಸಾಧ್ಯ. ನಿಮ್ಮ ಕೈಲಿರೋ ಪೆನ್ ತಗೊಳ್ಳಿ, ಇದ್ರ ಮುಂದೆ ಅಡ್ಡಡ್ಡ ಹಿಡ್ಕೊಳ್ಳಿ, ಮೂವ್ ಯುವರ್ ಪೆನ್ ಫ್ರಮ್ ಬಾಟಮ್ ಟು ಟಾಪ್. ಇದೇನಾದ್ರೂ ಒಂದೇ ಜಾಗದಲ್ಲಿ ಕಟ್ ಮಾಡಿದ್ರೆ, ರೈಟ್, ನೋಡಿ, ಎಲ್ಲೇ ನಿಮ್ಮ ಪೆನ್ ಮೂವ್ ಮಾಡಿದ್ರು ಒಂದೇ ಜಾಗದಲ್ಲಿ ಕಟ್ ಮಾಡುತ್ತೆ. ದಟ್ ಮೀನ್ಸ್ ಇಟ್ ಇಸ್ 1 1 ಫಂಕ್ಷನ್. ಹೌ ಅಬೌಟ್ on 2 into? You please check the domain, the codomain and the range, right? So minus infinity to plus infinity ಎಲ್ಲ ಕಡೆ ಈ ಕರು ಕೆಳಗಿಂದ ಮೇಲೆ ಹಬ್ಕೊಂಡಿದೆ. ಅಂದ್ರೆ codomain of this function, right? Codomain of this function is R, and interestingly, see, codomain ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು codomain, ಕರೆಕ್ಟ್? ಸೊ ಆ ಕೋಡೊಮೇನ್ ಮತ್ತು ಇಲ್ಲಿ ಕಾಣಿಸ್ತಿರೋ ರೇಂಜ್ ಅಂದ್ರೆ y ವ್ಯಾಲ್ಯೂ. ಈ ಕರು ಎಲ್ಲಿಂದ ಎಲ್ಲಿಗೆ ಹಬ್ಕೊಂಡಿದೆ? ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ y ವ್ಯಾಲ್ಯೂ ಏನಾದ್ರೂ ಆಗಬಹುದು. ಸೊ ಕೋಡೊಮೇನ್ ಇಸ್ ಆರ್, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ರೇಂಜ್ ಇಸ್ ಆಲ್ಸೋ ಆರ್. ಅಂದ್ರೆ ಇದು ಆನ್ ಟು ಕೂಡ ಆಗಿದೆ. ಗ್ರಾಫ್ ನೋಡಿದ ತಕ್ಷಣ ಅದು 1 1 ಆಗತ್ತೆ, ಆನ್ ಟು ಆಗತ್ತೆ ಅನ್ನೋದು ಗೊತ್ತಾದ್ರೆ inverse exists. So how do you find the inverse? Rearrange the equation for x. Taking f of x as y is 2x minus 5 and y plus 5 is 2x. And how about x? X is y plus 5 divided by 2. So this has to be the f inverse, correct? So ಇಲ್ಲಿ y plus 5 by 2 option A ಅಲ್ಲಿ ಕಾಯ್ತಾ ಇದೆ. So that is the correct answer. ಹೀಗೆ ನಾವಿಲ್ಲಿ ಬಹಳ ಸುಲಭವಾಗಿ ರಿಅರೇಂಜ್ ಮಾಡಿದ್ವಿ. ರಿಮೆಂಬರ್, ದಿಸ್ ಇಸ್ ಟ್ರೂ ಫಾರ್ ದ ಲೀನಿಯರ್ ಫಂಕ್ಷನ್, ಆಲ್ ಲೀನಿಯರ್ ಫಂಕ್ಷನ್. ಈಗ ನೀವು CET ಅಥವಾ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಈ ಫಾರ್ಮ್ಯಾಟ್ ಅಲ್ಲಿ, ರೈಟ್, ಸ್ಟ್ರೇಟ್ ಲೈನ್ ತರ ಯಾವುದೇ ಈಕ್ವೇಶನ್ ಬಂದ್ರೂ ನೀವು ಸಾಲ್ವ್ ಮಾಡಬಹುದು. y equal to 2x minus 5 ಇಲ್ಲಿದೆ, ಕರೆಕ್ಟ್? ನಾನು ಇವಾಗ ಬೇರೆ ಬೇರೆ ಕ್ವಶನ್ ಕೊಡ್ತೀನಿ. y equal to 4x, y equal to 8x plus 1, y equal to 7x plus 3, y equal to anything, any straight line, right? ಈ ತರ ಯಾವುದೇ ಸ್ಟ್ರೇಟ್ ಲೈನ್ ಕೊಟ್ರು your immediate conclusion should be inverse exist, because linear function ತಗೊಂಡಾಗ ಅವೆಲ್ಲದೂ ಕೂಡ 1 1 on 2 ಆಗತ್ತೆ. ಅಷ್ಟೇ ಅಲ್ಲ, y equal to x cube, ನೋಡಿ, x power 1, odd number x power 3, y equal to x cube plus 1, y equal to 3x cube minus 1. ಇವೆಲ್ಲದಕ್ಕೂ ಕೂಡ ಅಬ್ಸರ್ವ್ ಮಾಡಿ ನೋಡಿ, ಇದರ ಕರ್ವ್ ಕೂಡ ಆಡ್ ನಂಬರ್ ಬಂದಿರೋದ್ರಿಂದ ಇದರ ಕರ್ವ್ ಹೀಗೆ ಹೋಗುತ್ತೆ. ಇಟ್ ಈಸ್ 1 1 and also on 2, x cube plus 1, 1 1 and on 2, 3x cube minus 1, 1 1 and on 2, inverse exist, ಕರೆಕ್ಟ್? ಸೊ ಈ ಒಂದು ಕ್ವಶನ್ ಅನ್ನ ನಾವು ಆ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು, ಕರೆಕ್ಟ್, ನಾವಿವಾಗ ಇಲ್ಲಿ ಆನ್ಸರ್ ನ ಈ ತರ ಕಂಡ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ. ಆಲ್ರೈಟ್, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಮೈನಸ್ ರೂಟ್ 3. ನೆಕ್ಸ್ಟ್ ಒನ್, ಕಾಟ್ ಇನ್ವರ್ಸ್ ಮೈನಸ್ ರೂಟ್ 3 ಆನ್ಸರ್ ನಮಗೆ ಬೇಕು. ಸೊ ಕಾಟ್ ಇನ್ವರ್ಸ್ ಮೈನಸ್ ರೂಟ್ 3, ಹೌ ಡು ಯು ಫೈಂಡ್ ದ ವ್ಯಾಲ್ಯೂ? ಕಾಟ್ ಇನ್ವರ್ಸ್ ಮೈನಸ್ ಎಕ್ಸ್ ಇದ್ರೆ ಪೈ ಮೈನಸ್ ಕಾಟ್ ಇನ್ವರ್ಸ್ ರೂಟ್ 3 ಅಂತ ಬರಿಬಹುದು, ಹೌದಾ? ಹೇಗೆ ಬರಿತಿದ್ದೀನಿ? ಕಾಟ್ ಇನ್ವರ್ಸ್ ಮೈನಸ್ ಎಕ್ಸ್ ಈಸ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅನ್ನೋ ರೂಲ್ ಬಳಸ್ತಿದ್ದೀನಿ. ಎಷ್ಟೊಂದು ಸರ್ತಿ ಇವುಗಳನ್ನ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಕಾಟ್ ಇನ್ವರ್ಸ್ ಶಾರ್ಟ್ ಕಟ್ ಯಾವ್ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಇದು ಕಾಸ್ ಇನ್ವರ್ಸ್, ಕಾಟ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್.
ಈ 3 ಫಂಕ್ಷನ್ಗೆ 0 to pi ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗಿರುತ್ತೆ. ಕರೆಕ್ಟ್? ಕಾಟ್ ಇನ್ವರ್ಸ್ ಆದ್ರೆ ಅದು -π to +π ಮಧ್ಯೆ ಇವೆಲ್ಲ ಕಲ್ತಿದ್ದೀವಿ. ಅದಲ್ದೇನೆ ರೈಟ್, ಈ ರೀತಿ ನೆಗೆಟಿವ್ ಟರ್ಮ್ ಬಂದಾಗ ಪೈ ಮೈನಸ್ ಅಂತ ಬಳಸೋದು ಇದೇ 3 ಫಂಕ್ಷನ್ಸ್ ಮಾತ್ರ. ಕರೆಕ್ಟ್? ಇನ್ನೊಂದು ಯಾವುದು? ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್, ಕೋಸಿಕೆಂಟ್ ಇನ್ವರ್ಸ್. ರೈಟ್? ಸೊ ಇದು ಶಾರ್ಟ್ ಕಟ್. ಎಷ್ಟು ಸರ್ತಿ ನಾವು ಕಲ್ತ್ವಿ? -π/2 to +π/2 ಇವುಗಳ ಮಧ್ಯ ರೇಂಜ್ ಬರುತ್ತೆ. ಯಾವ್ಯಾವುದು? ಸೈನ್ ಇನ್ವರ್ಸ್, ಕೋಸಿಕೆಂಟ್ ಇನ್ವರ್ಸ್ ಅಂಡ್ ಇನ್ನೊಂದು ಟ್ಯಾನ್ ಇನ್ವರ್ಸ್. ಇವುಗಳೆಲ್ಲವೂ ಕೂಡ ಟ್ಯಾನ್ ಇನ್ವರ್ಸ್ -x ಅಂತ ಇದ್ದರೆ ಆಗ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ -tan ಇನ್ವರ್ಸ್ x. ಇವು 3 ಒಂದು ಗ್ರೂಪ್. ಕಾಸ್, ಕಾಟ್, ಸೀಕೆಂಟ್ ಇನ್ನೊಂದು ಗ್ರೂಪ್. ಅವೆಲ್ಲ π - cot ಇನ್ವರ್ಸ್ ಅಂತ ಬರಿತೀವಿ. ಸೊ ಯೂಸಿಂಗ್ ದಿಸ್ ಯು ಕ್ಯಾನ್ ಫೈಂಡ್ ದ ಫೈನಲ್ ಆನ್ಸರ್ π - π/6. ಕಾಟ್ ಇನ್ವರ್ಸ್ √3 ಇರೋದ್ರಿಂದ π - π/6, 6π - 5 which should be 5π/6. Obviously this belongs to the principal value branch. ನೀವೇ ನೋಡಿ 0 to pi ಅಂತ ಅಲ್ಲಿ ಇದೆ ಅಲ್ವಾ? ಅದಲ್ಲಿ ಇದೆಯಾ? ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡಿ. ಎಸ್, ಇಟ್ ಇಸ್ ದೇ. 5π/6 ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ 5π/6 ಅನ್ನುವ ಆಂಗಲ್ ಬರುತ್ತೆ. ದಿಸ್ ಪರ್ಟಿಕ್ಯುಲರ್ ಆಂಗಲ್ ಲೈಸ್ ಇನ್ 0 to pi ಎಕ್ಸೆಪ್ಟ್ ನಾವು ಕಾಟ್ ನೋಡ್ತಿದ್ದೀವಿ. ಸೊ ಕಾಟ್ ನೋಡ್ತಾ ಇದ್ರೆ ಇದಕ್ಕೆ ಓಪನ್ ಇಂಟರ್ವಲ್ ಹಾಕ್ತೀವಿ. ದಟ್ ಇಸ್ ದ ಏನದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಅವುಗಳನ್ನು ಕೂಡ ಮತ್ತೆ ರಿವೈಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 0 to pi ಅನ್ನುವ ಈ ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ಈ ನಂಬರ್ ಇರೋದು ಖಾತ್ರಿ. ಕರೆಕ್ಟ್ ಆನ್ಸರ್ ಇಸ್ 5π/6. ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ. ತುಂಬಾ ಸಿಂಪಲ್ ಇದೆ. ಬಟ್ ಈ ಕ್ವಶನ್ ಅನ್ನು ನೆಪವಾಗಿಟ್ಕೊಂಡು ನಾನು ನಿಮಗೆ ಎಲ್ಲ ಫಾರ್ಮುಲಾಗಳನ್ನ ಇನ್ನೊಮ್ಮೆ ರಿವೈಸ್ ಮಾಡ್ಕೊಡ್ತಿದ್ದೀನಿ. Shall we go to the next one? Next question. Right? We have two matrices. ಇದು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿರ್ತೀವಿ, ಆಮೇಲೆಲ್ಲ ಈಕ್ವೇಟ್ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x - y ಕೇಳ್ತಿರೋದು ಹಾಗಿದೆ. ರೈಟ್? ಸೊ ಇಲ್ಲಿ 3 × 2 6, 4 × 2 8 and 5 × 2 10, 2x. ಇದು ಮೊದಲನೆಯ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ ಮೇಲೆ. and 1 y 0 1. ಸೆಕೆಂಡ್ ಮ್ಯಾಟ್ರಿಕ್ಸ್ 7 0 10 5 RHS. now add these numbers 6. ಇಲ್ಲಿ ನಮ್ಗೆ ಬೇಕಿರೋದು x and y ವ್ಯಾಲ್ಯೂ. ಸೊ x ಅನ್ನೋ ಟರ್ಮ್ ಎಲ್ಲಿದೆ ಗಮನಿಸಿ. 2x + 1 is equal to 5. right? so 2x + 1 = 5. ಇದರಿಂದ x ವ್ಯಾಲ್ಯೂ ಬರುತ್ತಾ? 2x = 5 - 1 4 and x value is 2 according to this equation. ಸೆಕೆಂಡ್ ಟರ್ಮ್ ಅಂದ್ರೆ ಇನ್ನೊಂದು ವ್ಯಾಲ್ಯೂ ಬೇಕು ನಮ್ಗೆ, y ವ್ಯಾಲ್ಯೂ ಬೇಕು. ಸೊ y ಇಲ್ಲಿದ್ರೆ ಅದೇ ಜಾಗದಲ್ಲಿ ಇನ್ನೊಂದು ಮ್ಯಾಟ್ರಿಕ್ಸ್ ಅಲ್ಲಿ ಅದೇ ಪ್ಲೇಸ್ ಅಲ್ಲಿ ಗಮನಿಸಿ. y 8 and 0. there are 3 terms over here. so add ಮಾಡೋಣ. 8 + y is equal to 0. y must be -8. ಸೊ ಎರಡು ನಂಬರ್ಸ್ ಅನ್ನ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. x is 2 minus of -8, 8 + 2, I'm getting 10 as the final answer. Option A correct answer. ತುಂಬಾ ಡೈರೆಕ್ಟ್ ಕ್ವಶನ್ ಕೇಳ್ತಿರೋದು. ರೈಟ್? ಮ್ಯಾಟ್ರಿಸಸ್ ಸಿಂಪ್ಲಿಫೈ ಮಾಡ್ತಿದ್ದೀರಾ. ಅಡಿಷನ್ ಆಫ್ 2 ಮ್ಯಾಟ್ರಿಸಸ್, ಮಲ್ಟಿಪ್ಲಿಕೇಶನ್ ಕೂಡ ಅಲ್ಲಿದೆ. ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮೊದಲು ಮಾಡ್ಕೊಂಡಿದ್ದೀವಿ. 2 ಅನ್ನುವ ನಂಬರ್ ಇದೆ, ಆ ನಂಬರ್ನ ಮಲ್ಟಿಪ್ಲೈ ಮಾಡಿದ್ವಿ. ಅದಾದ್ಮೇಲೆ ಬಂದಿರುವ ಮ್ಯಾಟ್ರಿಕ್ಸ್ ಅಲ್ಲಿ ಆಯಾ ಜಾಗದಲ್ಲಿ ಇರುವಂತದನ್ನ ಆಡ್ ಮಾಡಿ ಈಕ್ವೇಶನ್ ಬರ್ದಿದ್ದೀರಾ. ಫೈಂಡ್ ದ ವ್ಯಾಲ್ಯೂ ಆಫ್ x y and substitute.